ಅಕಸ್ಮಾತ್ ನಮ್ಮಲ್ಲಿ ಎಷ್ಟೋ ಕೇಸ್ಗಳೇನಾಗುತ್ತೆ, ನಮ್ಮಲ್ಲಿ ಇವತ್ತಿಗೂ ಯಾವುದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವನೋ ಒಬ್ಬ ಅಪರಾಧ ಮಾಡದಂಥ ಸಂದರ್ಭದಲ್ಲಿ ಸ್ಟೇಷನ್ಗೆ ಬಂದಿದ್ದಕ್ಕೆ ದನ ಕೊಡ್ದಂಗೆ ಹೊಡಿತಾರೆ. ಕೋರ್ಟ್ಗೆ ಅಪಿಯರೆನ್ಸ್ ಜಡ್ಜ್ ಮುಂದೆ ಸಬ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಹೇಳಿ ಕಳಿಸಿರ್ತಾರೆ, ಪೊಲೀಸರು ಏನಾದ್ರು ಹೊಡೆದ್ರೆ ಹೊಡೆದಿಲ್ಲ ಅಂತ ಹೇಳು ಅಂತ. ಇದನ್ನ ಪ್ರತಿಯೊಬ್ಬರು ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಆದರೆ ಆ ಸಂದರ್ಭದಲ್ಲಿ ಆ ನಮ್ಮ ವಿಟ್ನೆಸ್ ಬಾಕ್ಸಲ್ಲಿ ನಿಂತಿರ್ತಾರಲ್ಲ ಅವ್ರೇನಾದ್ರು ಜಡ್ಜ್ ಮುಂದೆ, ಸರ್ ನಮಗೆ ಅಸಾಲ್ಟ್ ಮಾಡಿದ್ರು, ನಮಗೆ ಹಿಂಸೆ ಕೊಟ್ಬಿಟ್ಟು ಬಾಯಿ ಬಿಡಿಸ್ಕೊಂಡ್ರು ಅಂತ ಒಂದು ಸ್ಟೇಟ್ಮೆಂಟನ್ನು ಜಡ್ಜ್ ಮುಂದೆ ಕೊಟ್ಬಿಟ್ರೆ ಜುಡಿಷಿಯಲ್ ಎನ್ಕ್ವೈರಿಗೆ ಹಾಕ್ತಾರೆ. ಇದನ್ನು ಮಾಡ್ತಾರಾ? ಯಾವ ಒಬ್ಬ ಅಕ್ಯೂಸ್ಡು ಮಾಡಲ್ಲ, ಯಾವ ಒಬ್ಬ ವ್ಯಕ್ತಿನೂ ಮಾಡಲ್ಲ ಇದನ್ನು. ಆಮೇಲೆ ಪೊಲೀಸವರು ಹೊಡೆದ್ರು ಸರ್ ಅಂತ ಬರ್ತಾರೆ. ನಾವೇ ಹೇಳಿರ್ತೀವಿ, ನಿಮ್ಗೇನಾರು ಟಾರ್ಚರ್ ಆಯಿತು ಅಂದ್ರೆ ಜಡ್ಜ್ ಮುಂದೆ ಸಬ್ಮಿಷನ್ ಮಾಡಪ್ಪ, ಹೇಳಪ್ಪ, ನೀನು ಜಡ್ಜ್ ಕೇಳ್ತಾರೆ. ಓದೋದಕ್ಕೆ ಫಸ್ಟ್ ಅಪಿಯರೆನ್ಸಲ್ಲೇ ಜಡ್ಜ್ ಕೇಳ್ತಾರೆ, ಪೊಲೀಸರು ಏನಾದ್ರು ನಿಮ್ಗೆ ತೊಂದರೆ ಕೊಟ್ರೆ ಏನಪ್ಪ ಅಂತ ಕೇಳ್ತಾರೆ. ಇಲ್ಲ ಸರ್ ಅಂತ ಅಂದ್ರೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಈ ಪೊಲೀಸರು ಏನು ಮಾಡ್ತಾರೆ ಅಂದರೆ ಭಯ ಹುಟ್ಟಿಸ್ತಾರೆ. ಆಮೇಲೆ ಹೋಗುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಏನಾರು ಬಾಯಿಗೆ ಬಿಚ್ಚಿದ್ರೆ ನೀನು ಬರೋ ಕೇಸಲ್ಲಿ ಹಾಕಿ ಒಳಗೆ ತಳ್ಬಿಡ್ತೀನಿ. ಈ ಪದಗಳನ್ನು ಪೊಲೀಸರು ಉಪಯೋಗ ಮಾಡ್ತಾರೆ. ಯಾವನಾರು ಒಬ್ಬ ಅಕ್ಯೂಸ್ ಯಾವುದೋ ಒಂದು ಕೇಸಲ್ಲಿ ಯಾರೋ ಒಬ್ರು ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಬರೋ ಕೇಸಲ್ಲಿ ಹಾಕ್ಬಿಟ್ಟು ಒಳಗೆ ತಳ್ಬಿಡ್ತೀನಿ, ಲೈಫ್ ಲಾಂಗ್ ಆಚೆ ಬರಬಾರ್ದು ನೀನು. ಸರ್, ಇವತ್ತು ನಾನು ಸತ್ಯ ಹೇಳ್ತೀನಿ ಕೇಳಿ, ನೀವು ದಯಮಾಡಿ ಜೈಲ್ ವಿಸಿಟನ್ನು ಮಾಡಿ. 90% ಭಾಗ ನಿರಪರಾಧಿಗಳೇ ಸರ್ ಜೈಲಲ್ಲಿರೋದು. ಸರ್, ಒಂದು 10,000 20,000 ಫೈನ್ ಕಟ್ಟಕ್ಕಾಗದೇ ಇರೋನು ಜೈಲಲ್ಲಿರೋದು. ಈ ಕೊಲೆ ಮಾಡಿರೋನು ಜೈಲಲ್ಲಿಲ್ಲ, ಕೊಲೆ ಮಾಡೋಕ್ಕೆ ನೋಡಿದ್ದೋನವನಲ್ಲ ಅವನು ಜೈಲಲ್ಲಿದ್ದಾನೆ. ಯಾವುದೋ ಒಂದು ಕಂಪ್ನಿ ಅಪರಾಧಗಳಾಗೋಯ್ತು, ಆರ್ಥಿಕ ಅಪರಾಧಗಳಾಗೋಯ್ತು ಅಂತ ತಿಳ್ಕೊಳ್ಳಿ, ಓನರು ಆರಾಮಾಗಿ ಎಲ್ಲೋ ಸೆಟ್ಲ್ ಆಗ್ಬಿಡ್ತಾನೆ. ಕಂಪ್ನಿ ಮ್ಯಾನೇಜರು, ಅಂಡರ್ ವರ್ಕರು, ಈ ಮ್ಯಾನೇಜರ್ ಪೋಸ್ಟು, ಕ್ಯಾಶಿಯರ್ ಪೋಸ್ಟ್ ಅವರೆಲ್ಲ ಜೈಲಲ್ಲಿದ್ದಾರೆ. ರಿಯಲ್ ಎಸ್ಟೇಟ್ ಸ್ಕ್ಯಾಮ್ಗಳಲ್ಲಿ ಸಿಗಾಕೊಂಡೊಂದು ಓನರ್ ಒಬ್ಬನೂ ಇಲ್ಲ ಸರ್, ವರ್ಕರ್ ಎಲ್ಲ ಜೈಲಲ್ಲಿದ್ದಾರೆ. ನಮ್ಗೇನಾಗ್ಬಿಡುತ್ತೆ ಅಂದರೆ, ಈಗ ನೀವು ಸಹ ಯೋಚನೆ ಮಾಡಿ, ಈಗ ನಮ್ಮ ಒಳ್ಳೊಳ್ಳೆ ಮೆರಿಟ್ ಕೇಸ್ಗಳು ಅಂತ ಏನಿದೆ, ಅವ್ರ ಹತ್ರ ಅಧಿಕಾರನೂ ಇದೆ, ದುಡ್ಡು ಇದೆ, ಕೋಟಿ ದುಡ್ಡು ಕೊಡ್ತಾರೆ ಬೇಲ್ಗೆ. ಅಡ್ವೊಕೇಟ್ಸ್ ಅಪಿಯರ್ ಆಗ್ತಾರೆ, ಬೇಲ್ ಮಾಡಿಸ್ಕೊಂಡು ಬಂದ್ಬಿಡ್ತಾರೆ. ಜನಸಾಮಾನ್ಯರು ಏನು ಸರ್ ಮಾಡಬೇಕು? ಅವರಿಗೆ ಅತ್ಯುನ್ನತವಾದ ಲಾಯರ್ಗಳನ್ನು ಇಟ್ಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ. ಇತ್ತ ಮನೆ ಕಡೆ ಸಪೋರ್ಟ್ ಇರಲ್ಲ. ನೀನೇನೋ ಅಪರಾಧ ಮಾಡ್ಕೊಂಡು ಹೋಗಿದ್ಯಾ, ನಿನಗೂ ನನಗೂ ಸಂಬಂಧ ಇಲ್ಲ, ಹೋಗ್ಬಿಟ್ಟು ಸಾಯಿ ಅಂತ ಕಳಿಸ್ಬಿಟ್ಟಿರ್ತಾರೆ ಜೈಲಿ. ಇದು ಪ್ರಸಕ್ತ ಇದು. ಅವ್ನಿಗೆ ಲಾಯರ್ ಇಟ್ಕೊಳ್ಳೋಕ್ಕೆ ಜೈಲಲ್ಲಿ ದುಡ್ಡು ಎಲ್ಲಿ ಬರುತ್ತೆ? ಈ ಫ್ಯಾಮಿಲಿ ಸಪೋರ್ಟ್ ಮಾಡಿ ಲಾಯರ್ ಇಟ್ಟರೆ ಬೇಲಾಗತ್ತೆ. ಈ ಫ್ಯಾಮಿಲಿ ಕೈ ಬಿಟ್ಬಿಡ್ತಾರೆ. ಫ್ಯಾಮಿಲಿ ಕೈ ಬಿಟ್ಟು ನನ್ನ ಸಹವಾಸ ಬೇಡ ಅನ್ನೋರು ಮ್ಯಾಕ್ಸಿಮಮ್ ಜೈಲು ಅನುಭವಿಸ ಮಾಡ್ತಿರೋರು. ಅಲ್ಲಿ ಜೈಲು ವಿಸಿಟ್ ಮಾಡಿದಾಗ ಏನಾಗ್ತದೆ, ಕಣ್ಣ ರಕ್ತ ಬರುತ್ತೆ. ಯಾರಿಗೂ ಆ ಕೇಸ್ಗೂ ಅವ್ರಿಗೂ ಸಂಬಂಧನೇ ಇರಲ್ಲ, ಅಂಥವ್ರು ಇವತ್ತು ಜೈಲಲ್ಲಿದ್ದಾರೆ. ಏನೆಲ್ಲ ಮಾಡಿಬಿಟ್ಟಿದಾರಲ್ಲ ಅವರೆಲ್ಲ ಆಚೆ ಇದ್ದಾರೆ. ಇದು ವಾಸ್ತವ. ಇದು ಹಂಗಾಗಿ ನೀವು ಕಾನೂನನ್ನು ತಿಳ್ಕೊಂಡಿದ್ದೀರಾ? ನಮ್ಮಲ್ಲಿ ಎಷ್ಟೋ ಪ್ರಕರಣಗಳಿದೆ, ಒಂದು 4-5 ಸೈಟೇಷನ್ಸು ಇದೆ. ಜೈಲಲ್ಲೇ ಕೂತ್ಕೊಂಡು ಜೈಲಲ್ಲೇ ಕೇಸು ಫೈಲ್ಸ್ಗಳು ಬರ್ತದೆ. ಎಲ್ಲರದ್ದು ಒಂದೊಂದು ಕೇಸ್ ಇರುತ್ತೆ ಜೈಲಲ್ಲಿ. ಎಲ್ಲ ಥರನಾದಂಥ ಅಕ್ಯೂಸ್ಗಳು ಜೈಲಲ್ಲಿ ಇರ್ತಾರೆ. ಅವನೇ ಅಲ್ಲಿ ವಕಾಲತ್ ಹಾಕೋದನ್ನು ತಿಳ್ಕೊಂಡು, ಅವನೇ ಅಫಿಡೇವಿಟ್ಗಳನ್ನು ರೆಡಿ ಮಾಡೋದು ತಿಳ್ಕೊಂಡು, ಅವನೇ ಪಿಟಿಷನ್ಗಳನ್ನು ರೆಡಿ ಮಾಡ್ಕೊಂಡು ತಿಳ್ಕೊಂಡು, ಅವನೇ ಸೆಲ್ಫ್ ವಕಾಲತ್ತನ್ನು ಹಾಕಿ, ಅವನೇ ಪ್ರಾಸಿಕ್ಯೂಷನನ್ನು ನಡೆಸಿ ಬೇಲ್ ಮಾಡಿಸ್ಕೊಂಡು ಆಚೆ ಬಂದಿರೋ ಉದಾಹರಣೆಗಳು ಇದೆ, ತುಂಬ ಇದೆ. ಹಂಗಾಗಿ ಏನಾಗುತ್ತೆ, ನಿಮ್ಮಲ್ಲಿ ಕಾನೂನು ಇದೆಯಾ, ನಿಮ್ಗೆ ಐಡಿಯಾ ಇದೆಯಾ, ನೀವು ಎಲ್ಲಿಂದ ಎಲ್ಲಿ ಹೋದ್ರೂ ಬಚಾವಾಗ್ಬೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ, ನನಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ ಅಂದ್ಕೊಳ್ಳಿ, ಈ ಜಗತ್ತು ನೋಡಿ ನನ್ನ ಕೈ ಬಿಟ್ಬಿಡ್ತು, ನನ್ನ ಹತ್ರ ₹1 ದುಡ್ಡಿಲ್ಲ, ಫುಲ್ ಬಿಕಾರಿ ಆಗೋದೆ ಅಂತ ತಿಳ್ಕೊಳ್ಳಿ. ನನಗೊಂದು ಪೆನ್ನು ಪೇಪರ್ ಇದ್ದರೆ ಸಾಕು ಸರ್, ಈ ಜಗತ್ತಲ್ಲಿ ಎಲ್ಲೋದ್ರೂ ಜೀವನ ಮಾಡ್ತೀನಿ. ಒಂದು ಪೆನ್ನು ಪೇಪರ್, ಒಂದು ವೈಟ್ ಪೇಪರು, ಒಂದು ಪೆನ್ನು, ಒಂದು 50 ಪೈಸದ ಒಂದು ಪೇಪರ್, ₹5 ಒಂದು ಪೆನ್ನು, ₹5.5 ಬಂಡವಾಳ ಇದ್ದರೆ ನನಗೆ ಈ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಜಯಿಸ್ತೀನಿ. ಯಾಕೆ ಹೇಳಿ? ವಿದ್ಯೆ ತಿಳ್ಕೊಂಡಿದ್ದೀನಿ, ಕಾನೂನು ಗೊತ್ತಿದೆ ನನಗೆ, ಎಲ್ಲಿಂದ ಎಲ್ಲೋದ್ರೂ ಜೀವನ ಮಾಡ್ಬೋದು. ಅದಕ್ಕೆ ಹೇಳೋದು, ನೀವು ಕಾನೂನನ್ನು ತಿಳ್ಕೊಳ್ಳಿ. ಒಂದು ಪೇಪರು, ಒಂದು ಪೆನ್ ಇರುವಂಥ ಶಕ್ತಿ ಈ ಜಗತ್ತಲ್ಲಿ ಯಾವುದಕ್ಕೂ ಇಲ್ಲ. ಈ ಜಗತ್ತಲ್ಲಿ ಎಷ್ಟು ಮಾರಕಾಸ್ತ್ರಗಳು ಅಂತಿದೆ,
ಈ ಆಟಮ್ ಬಾಂಬ್ಗಿಂತ ಪೆನ್ನಿಗೆ ಪವರ್ ಜಾಸ್ತಿ. ಪೆನ್ನಲ್ಲಿ ಒಂದು ಆರ್ಡರ್ ಮಾಡಿದ್ರೆ ಆಟಮ್ ಬಾಂಬು ಕ್ಯಾನ್ಸಲ್. ಇದು ಸತ್ಯ ಅಲ್ವಾ? ಹಂಗಾಗಿ ಏನಾಗುತ್ತೆ, ಕಾನೂನನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬರು.